ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತರ ಟಾರ್ಗೆಟ್ ಹಿನ್ನೆಲೆ ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಧರ್ಮಗುರುಗಳು ಸಿಡಿದಿದ್ದಾರೆ. ಹೀಗಾಗಿ ಧರ್ಮಗುರುಗಳ ಜೊತೆಗೆ ಸಭೆ ನಡೆಸೋಕೆ ಸಚಿವ ಜಮೀರ್ ಅಹಮದ್ ಖಾನ್ ಮುಂದಾಗಿದ್ದಾರಂತೆ. ಧರ್ಮಗುರುಗಳ ಮನವೊಲಿಕೆಗೆ ಜಮೀರ್ ಅಹಮದ್ ಖಾನ್ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗಿದೆ. ನಾಳೆ ನಮಾಜ್ ಬಳಿಕ ಸಭೆ ಮಾಡೋಕೆ ಸಚಿವ ಜಮೀರ್ ನಿರ್ಧರಿಸಿದ್ದಾರೆ. ಕಾಂಗ್ರೆಸ್ ಅಲ್ಪಸಂಖ್ಯಾತರನ್ನ ಕಡೆಗಣಿಸಿಲ್ಲ, ಟಾರ್ಗೆಟ್ ಮಾಡಿಲ್ಲ, ನನ್ನ ವಿರುದ್ಧವೂ ಕ್ರಮ ಆಗಿಲ್ಲ. ಕಾಂಗ್ರೆಸ್ನಿಂದ ಮಾತ್ರ ಅಲ್ಪಸಂಖ್ಯಾತರ ರಕ್ಷಣೆ. ಜಬ್ಬಾರ್ ವಿರುದ್ಧ ಕ್ರಮದ ಆದೇಶ ವಾಪಸ್ ಪಡೆಯೋಕೆ ಪ್ರಯತ್ನ ಮಾಡ್ತೀವಿ. ಧರ್ಮಗುರುಗಳಿಗೆ ಬೇಸರ, ಅಸಮಾಧಾನ ಆಗಿರೋದು ನಿಜ ಅಂತ ಜಮೀರ್ ಹೇಳಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆಯೊಂದು ನಡೆದಿದೆ. ನಿನ್ನೆ ರಾತ್ರಿ ಬೆಂಗಳೂರಿನ ಕನ್ನಿಂಗ್ ಹ್ಯಾಮ್ ರಸ್ತೆಯಲ್ಲಿರುವ ಭೈರತಿ ಸುರೇಶ್ ಫ್ಲಾಟ್ನಲ್ಲಿ ಸಿಎಂ ನೇತೃತ್ವದಲ್ಲಿ ಆಪ್ತ ಸಚಿವರು ಸೀಕ್ರೆಟ್ ಮೀಟಿಂಗ್ ಮಾಡಿದ್ದಾರೆ. ರಾತ್ರಿ 8ರಿಂದ 11:30ರವರೆಗೆ ಈ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿದೆ. ಸಚಿವ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ದಿನೇಶ್ ಗುಂಡೂರಾವ್, ರಾಜಣ್ಣ ಭಾಗಿಯಾಗಿದ್ದರು. ಸಭೆಯಲ್ಲಿ ನಾಯಕತ್ವ ಬದಲಾವಣೆ, ಸಂಪುಟ ಪುನಾರಚನೆಯ ಚರ್ಚೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಓಟಕ್ಕೆ ಬ್ರೇಕ್ ಹಾಕೋದ್ರ ಬಗ್ಗೆ ಚರ್ಚೆ ನಡೆದಿದೆ ಎನ್ನಲಾಗಿದೆ. ನಿನ್ನೆ ಸಿಎಂ ಜೊತೆಗಿನ ಸಭೆ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಮಾತಾಡಿದ್ದಾರೆ. ಕ್ಯಾಬಿನೆಟ್ ಪುನಾರಚನೆ ಸೇರಿದಂತೆ ಹಲವು ವಿಚಾರಗಳು ಚರ್ಚೆ ಆಗಿದೆ. ಸಿಎಂ ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳಿದ್ದೇವೆ. ಸಿಎಂ ಮಧ್ಯಸ್ಥಿಕೆ ವಹಿಸಬೇಕು ಅಂತ ನಾವೆಲ್ಲ ಹೇಳಿದ್ದೀವಿ. 2020 ಅಷ್ಟೇ ಅರ್ಧ ಕ್ರಿಕೆಟ್ ಟೀಮ್ ಸಿಎಂ ಮೀಟಿಂಗ್ನಲ್ಲಿತ್ತು. ಎಲ್ಲರೂ ಕ್ರಿಕೆಟ್ ಆಡೋದ್ರಲ್ಲಿ ಎಕ್ಸ್ಪರ್ಟ್. ನಮ್ಮ ಪಾರ್ಟಿಯಲ್ಲಿ 2 ಟೀಮ್ ಅಂತ ಇಲ್ಲ. ಮೇ 4ರ ಫಲಿತಾಂಶದ ನಂತರ ಏನಾಗುತ್ತೋ ಗೊತ್ತಿಲ್ಲ ಅಂತ ಹೇಳಿದರು. ನಾಳೆ ಅದು CS ಮೇಡಮ್ ರಿಪೋರ್ಟು ಕೊಡ್ಲಿಕ್ಕೆ ಹೇಳಿದ್ದಾರೆ. ಅವ್ರು ಯಾವ ರೀತಿ ಕೊಡ್ತಾರೆ, ಅದನ್ನು ಸರ್ಕಾರ ಯಾವ ರೀತಿ ಒಪ್ತದೆ ಅನ್ನೋದು ಮುಖ್ಯ. ಆದರೂ ನಾಳೆ ಭಾಳ ಜನ ನಾಳೆ ಮುಗಿಬೇಕು ಅನ್ನೋದು ಭಾಳ ಜನ ನಿರೀಕ್ಷೆಯಲ್ಲಿದ್ದಾರೆ. ಯಾಕಂದ್ರೆ ಅದು ಎಲ್ಲ ಕಡೆಯಿಂದ ಗೊಂದಲ ಆಗ್ತದೆ. ಬರೀ SC STಗೆಲ್ಲ ಜನರಲ್ನಲ್ಲಿ ಕೂಡ ಅದು ನೇಮಕಾತಿ ಸ್ಥಗಿತಗೊಂಡ್ರಿಂದ ಅಲ್ಲೂ ತೊಂದರೆ ಆಗ್ತದೆ. ಸೊ ನಾಳೆ ಏನೋ ಇತ್ಯರ್ಥ ಆಗಬೇಕಂತ ಇದೆ. ಅಂತಿಮವಾಗಿ ಕ್ಯಾಬಿನೆಟ್ ಡಿಸಿಷನ್ ತೊಗೋಬೇಕಷ್ಟೇ. ಅಲ್ಲಿ ಬಂದರೆ ಎಲ್ಲ ಕ್ರಿಕೆಟ್ ಆಡೋ ಎಕ್ಸ್ಪರ್ಟ್ ಇದ್ದಾರೆ. ಎಲ್ಲರೂ ಏನು ಯಾರು ಕಡಿಮೆನಿಲ್ಲ. ಅದಕ್ಕೆ ಕಾಂಗ್ರೆಸ್ನಲ್ಲಿ ಇಬ್ಬರು ಮುಸ್ಲಿಂ ಮುಖಂಡರ ತಲೆದಂಡವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ. ಸಚಿವ ಜಮೀರ್ ಅಹಮದ್ ಖಾನ್ ಕೂಡ ಬೇಸರ ವ್ಯಕ್ತಪಡಿಸಿದ್ರು. ಇದೀಗ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸಕ್ಕೆ ಸಚಿವ ಜಮೀರ್ ಭೇಟಿ ನೀಡಿ ಚರ್ಚೆ ನಡೆಸಿದ್ದಾರೆ. ಸಚಿವ ಜಮೀರ್ ಭೇಟಿ ಬಗ್ಗೆ ಸಾಹುಕಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಜಮೀರ್ ಬೇರೆ ಏನೋ ವಿಚಾರಕ್ಕೆ ಭೇಟಿಯಾಗಿದ್ರು. ಮುಸ್ಲಿಂ ಮೌಲಿಗಳ ಹೇಳಿಕೆ ನಮಗೆ ಸಂಬಂಧಿಸಿದಲ್ಲ, ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯ ಆಗಿಲ್ಲ ಅಂತ ಹೇಳಿದ್ರು. ನೋಡಿ, ಎಂಟೈರ್ ಸಮುದಾಯಕ್ಕೆ ಏನೂ ಅನ್ಯಾಯ ಆಗಿಲ್ಲ. ಒಂದು ಭಾಗದಲ್ಲಿ ಒಂದು ತಾಲೂಕಿನಲ್ಲಿ ಆಗಿರುವಂಥ ಘಟನೆ ಅಷ್ಟೇ. ಅದನ್ನು ಸರಿಪಡಿಸ್ಲಿಕ್ಕೆ ಮಾಡ್ತೀವಿ. ಹೇಳಿದಲ್ಲ, ಸರಿಪಡಿಸ್ಲಿಕ್ಕೆ ಪ್ರಯತ್ನ ಎಲ್ಲರೂ ಮಾಡ್ತೀವಿ. ಎಲ್ಲ ಪಾರ್ಟಿನೇ ಅದೇ. ನನಗೆ ಅಲ್ಲಿ ಗುಂಪು ಇಲ್ಲಿಲ್ಲ. ಪಾರ್ಟಿ ಹೋಲ್ ಪಾರ್ಟಿ ಒಂದೇ ಇದೆ. ಆಗಬೇಕಾದ ಅವರು ಎಲ್ಲರೂ ಕೂಡಿ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಬರಬೇಕು ಅವರು. ಯಾಕಂದ್ರೆ ಆ ಕಡೆ ಒಂದು ಗುಂಪಾಗಿದೆ, ಈ ಕಡೆ ಗುಂಪಾಗಿದೆ. ಅಂತಿಮವಾಗಿ ನಮಗೆ ಪಕ್ಷಕ್ಕೆ ತೊಂದರೆ ಆಗ್ತದೆ. ಸೊ ಅವ್ರು ಬರಬೇಕು. ಬರ್ತಾರೆ, ಆದಷ್ಟು ಬೇಗ ಬರ್ತಾರೆ. ನಿನ್ನೆ ಅದು ಚರ್ಚೆ ಆಗಿದೆ. ಅವ್ರಿಗೆ ಮಧ್ಯಪ್ರವೇಶ ಮಾಡಲಿಕ್ಕೆ ಹೇಳಿದ್ದೀವಿ. ಅವ್ರಿಗೆ ಎಲ್ಲರೂ ಹೇಳಿದ್ದಾರೆ. ನಾವು ಅಷ್ಟೇ, ಎಲ್ಲರದ್ದು ಅಭಿಪ್ರಾಯ ಒಂದೇ ಇತ್ತು. ಅಲ್ಲ, ನಿನ್ನೆ ಅವರು ಎಲ್ಲರೂ ಅದನ್ನೇ ಹೇಳಿದ್ದಾರೆ, ನೀವು ಮಧ್ಯಕ್ಕೆ ವಹಿಸಬೇಕು, ಇನ್ನು ಸ್ಟಾಪ್ ಮಾಡಬೇಕು ಅಂತ ನಿನ್ನೆ ಸಭೆಯಲ್ಲಿ ಎಲ್ಲರೂ ಒಟ್ಟಾಗಿ ಎಲ್ಲರೂ ಕೂಡ ಹೇಳಿದ್ದಾರೆ. ಒಳ ಮೀಸಲಾತಿ ಜಾರಿ ಮಾಡುವಂತೆ ಒತ್ತಾಯ ಕೇಳಿ ಬಂದಿದೆ. ಇದೇ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾಳೆ ವಿಶೇಷ ಕ್ಯಾಬಿನೆಟ್ ಇದೆ. ಎಲ್ಲ ರೀತಿಯ ಚರ್ಚೆ ಮಾಡಿ ಅಂತಿಮ ತೀರ್ಮಾನವಾಗುವ ಸಾಧ್ಯತೆ ಇದೆ. 56,000 ಹುದ್ದೆ ತುಂಬಬೇಕಾಗಿದೆ ಅಂತ ಹೇಳಿದರು. ಈಗಾಗಲೇ 56,000 ಹುದ್ದೆಗಳಿಗೂ ತುಂಬಬೇಕು ಅನ್ನೋದನ್ನು ಅವರು ಬಡ್ಜೆಟ್ನಲ್ಲೇ ನಮೂದಿಸಿದ್ದಾರೆ. ಅದನ್ನು ಒಂದು ಕಡೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಆದಷ್ಟು ಬೇಗ ಈ ರಾಜ್ಯದ ಯುವಕರು ಅಪೇಕ್ಷೆ ಏನಿದೆ ಅಂತೇಳಿದರೆ, ಅವರಿಗೆ ಸರ್ಕಾರದ ನೌಕರಿ ಸಿಗಬೇಕಲ್ಲ, ಆದಷ್ಟು ಬೇಗ ಮಾಡಿದರೆ ಒಳ್ಳೆಯದು ಅಂತೇಳಿ ಅವರ ಅಪೇಕ್ಷೆ ಇದೆ. ನಾವು ಕೂಡ ಅದೇ ದಾರಿಯಲ್ಲಿ ತೀರ್ಮಾನ ಬೇಗ ಆದರೆ ಎಲ್ಲ ನೋಟಿಫಿಕೇಷನ್ಸ್ ಮಾಡಿ ಬೇಗ ಎಲ್ಲ ಇಲಾಖೆಗಳಲ್ಲೂ ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ಕ್ರಮ ತಗೊಳ್ತೀವಿ. ಅಲ್ಲ, ಅದೆಲ್ಲವನ್ನು ಕೂಡ ಭಾಳ ಜನ ಪರ ವಿರುದ್ಧ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಭಾಳ ಸಂಘಟನೆಗಳು ಮಾಡಿದ್ದಾವೆ. ಆಮೇಲೆ ಧರ್ಮಗುರುಗಳು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಪರಮೇಶ್ವರ್ ವಿರುದ್ಧ 500 ರೂಪಾಯಿ ಬೆಟ್ಟಿಂಗ್ ಕೇಸ್ ವಿರುದ್ಧದ ಪ್ರಕರಣಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ. ಅರ್ಜಿದಾರರ ಪರ ಹಿರಿಯ ವಕೀಲ KN ಫಣೀಂದ್ರ ವಾದ ಮಾಡಿದ್ರು. ಉದ್ದೇಶಪೂರ್ವಕವಾಗಿ ಇಂತಹ ಹೇಳಿಕೆ ನೀಡಿದಂತಹ ಕಾಣಿಸ್ತಾ ಇಲ್ಲ, ತಮಾಷೆಗಾಗಿ ಮಾತಾಡಿದ್ರು ಕೇಸ್ ಹಾಕಬಹುದೇ, ತನಿಖೆಗೆ ಆದೇಶಿಸುವ ಮುನ್ನ ಪೊಲೀಸರಿಂದ ವಿವರಣೆಯನ್ನ ಪಡಿಬೇಕಾಗಿತ್ತು ಅಂತ ನ್ಯಾಯಮೂರ್ತಿ ಸುನಿಲ್ ದತ್ ಯಾದವ್ ಅವರಿಂದ ಹೈಕೋರ್ಟ್ ಪೀಠ ಅಭಿಪ್ರಾಯಪಟ್ಟಿತು. ಪ್ರಕರಣಕ್ಕೆ ತಡೆ ನೀಡಿ ಹೈಕೋರ್ಟ್ ವಿಚಾರಣೆಯನ್ನ ಮುಂದೂಡಿದೆ.
ಪ್ರಧಾನಿ ಮೋದಿ ವಿರುದ್ಧ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಬೆಂಗಳೂರಲ್ಲಿ ವಿಧಾನಸೌಧದ ಮುಂಭಾಗ ಇರುವಂತಹ ಗಾಂಧಿ ಪ್ರತಿಮೆ ಬಳಿ ಬಿಜೆಪಿ ಪ್ರತಿಭಟನೆ ನಡೆಸಿದೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಆರ್ ಅಶೋಕ್ ಹಾಗೂ ವಿಜಯೇಂದ್ರ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಖರ್ಗೆಯನ್ನ ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ. ಈ ದೇಶದ 140 ಕೋಟಿ ಜನ ಮೆಚ್ಚಿರುವಂಥ ಪ್ರಧಾನಿ ವಿರುದ್ಧವಾಗಿ ಭಯೋತ್ಪಾದಕ ಪದವನ್ನು ಬಳಕೆ ಮಾಡೋ ಮುಖಾಂತರ ಕಾಂಗ್ರೆಸ್ ತನ್ನ ಸಂಸ್ಕೃತಿಯನ್ನು ತೋರಿಸ್ತಾ ಇದೆ. ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ, ಖರ್ಗೆನ ಅವ್ರನ್ನ ಇಮಿಡಿಯೇಟಾಗಿ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಬೇಕು. ಅವ್ರು ಮಾಡಿರೋ ತಪ್ಪಿಗೆ ಕ್ಷಮಾಪಣೆ, ದೇಶದ ಮುಂದೆ ನಿಂತು ಕ್ಷಮಾಪಣೆಯನ್ನು ಕೇಳಬೇಕು. ಯಾರು ಭಯೋತ್ಪಾದಕರ ವಿರುದ್ಧವಾಗಿ ನಿರಂತರವಾಗಿ ಹೋರಾಟ ಮಾಡ್ತಾ ಇರುವಂಥ ಮೋದಿಗೆ ನೀವು ಆ ರೀತಿಯಾದಂಥ ಹೇಳಿಕೆಯನ್ನು ಕೊಡೋದು, ಇನ್ನಾದರೂ ಕಾಂಗ್ರೆಸ್ಗೆ ಮಾನ ಮರ್ಯಾದೆ ಇದ್ದರೆ ವಜಾ ಮಾಡಲಿ ಅವರು. ಅಂದರೆ ಈ ವಿಶ್ವವೇ ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನು ಒಪ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ AICCಯ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆರವರು ನರೇಂದ್ರ ಮೋದಿಜಿಯವ್ರನ್ನ ಭಯೋತ್ಪಾದಕರು ಅಂತೇಳಿ ಅವ್ರನ್ನ ಹೇಳಿಕೆ ನೀಡಿರುವಂಥದ್ದು ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ, ಇಡೀ ದೇಶ ಇದನ್ನು ಬಲವಾಗಿ ನಾವು ಖಂಡಿಸ್ತೀವಿ. ಶಿವಮೊಗ್ಗದಲ್ಲೂ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಬಿಜೆಪಿ ಪ್ರತಿಭಟನೆ ಮಾಡಿತು. ನಗರದ ಗೋಪಿ ವೃತ್ತದಲ್ಲಿ ಪ್ರತಿಭಟನೆ ಮಾಡಿದ ಬಿಜೆಪಿಯ ಕಾರ್ಯಕರ್ತರು ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಶಾಸಕ SN ಚೆನ್ನಬಸಪ್ಪ ಭಾಗಿಯಾಗಿ ಗುಡುಗಿದ್ರು. ಖರ್ಗೆ ಹೇಳಿರುವ ಮಾತು ಕಾಂಗ್ರೆಸ್ನ ಮಾತಾಗಿದೆ. ಇದು ದೇಶದ ಜನತೆಗೆ ಮಾಡಿರೋ ಅಪಮಾನ. ಭಯೋತ್ಪಾದನೆಯನ್ನು ಮೆಟ್ಟಿ ನಿಲ್ಲಬೇಕಾದ ಕಾಂಗ್ರೆಸ್ ಅದಕ್ಕೆ ಕುಮ್ಮಕ್ಕು ನೀಡುತ್ತಿದೆ ಅಂತ ಗುಡುಗಿದ್ರು. ಭಯೋತ್ಪಾದಕತೆ ರಾಷ್ಟ್ರದ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ತಮ್ಮ ಬೇಜವಾಬ್ದಾರಿ ವರ್ತನೆ ಏನಿದೆಯಲ್ಲ, ಬೇಜವಾಬ್ದಾರಿತನದ ಮಾತಿದೆಯಲ್ಲ, ಇದು ಇಡೀ ದೇಶದ ಜನಕ್ಕೆ, ಪ್ರಪಂಚದ ಜನಕ್ಕೆ ಮಾಡಿದಂತ ದೊಡ್ಡ ಅಪಮಾನ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಭಯೋತ್ಪಾದಕತೆಯನ್ನ ಇನ್ನು ಮಲ್ಲಿಕಾರ್ಜುನ ಹೇಳಿಕೆಗೆ ಹಾವೇರಿಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ರು. ಖರ್ಗೆರ ಮಾತಿನಿಂದ ಅವರ ವ್ಯಕ್ತಿತ್ವವೇ ಕುಸಿತಾ ಇದೆ. ಮೋದಿ ಅವರನ್ನ ಟೀಕಿಸಿದಷ್ಟು ಅವರ ಜನಪ್ರಿಯತೆ ಹೆಚ್ಚಾಗ್ತಿದೆ. ಬಿಹಾರದಲ್ಲಿ ಮಾತನಾಡಿದ್ರು ನಾವು ಗೆದ್ವಿ, UPಯಲ್ಲಿ ಮಾತನಾಡಿದ್ರು ಅಲ್ಲೂ ಕೂಡ ನಾವು ಗೆದ್ವಿ. ಈ ರೀತಿ ಹೇಳಿಕೆಗಳಿಂದ ಕಾಂಗ್ರೆಸ್ ಜನಪ್ರಿಯತೆ ಕುಗ್ಗುತ್ತಿದೆ ಅಂತ ಕಿಡಿಕಾರಿದ್ರು. ಈಗ SSLC ರಿಸಲ್ಟ್ಗೆ ಸಂಬಂಧಪಟ್ಟಂತಹ ಸುದ್ದಿ. ಈ ಬಾರಿ ರಾಜ್ಯದಲ್ಲಿ SSLC ಉತ್ತಮ ಫಲಿತಾಂಶ ಬಂದಿದೆ. ಎಲ್ಲಾ ಜಿಲ್ಲೆಗಳಲ್ಲೂ ಒಳ್ಳೆಯ ಫಲಿತಾಂಶ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಮೊದಲ ಸ್ಥಾನ ಪಡೆದುಕೊಂಡರೆ ಉಡುಪಿ ಜಿಲ್ಲೆ 2ನೇ ಸ್ಥಾನ ಪಡೆದುಕೊಂಡಿದೆ. 3ನೇ ಸ್ಥಾನವನ್ನ ಉತ್ತರ ಕನ್ನಡ ಜಿಲ್ಲೆ ಪಡೆದುಕೊಂಡಿದೆ. ಇನ್ನು ಕಲಬುರಗಿ ಜಿಲ್ಲೆ ಅಂತಿಮ ಸ್ಥಾನದಲ್ಲಿದೆ. SSLC ತೃತೀಯ ಭಾಷೆಯಲ್ಲಿ 17,000 ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಾಹಿತಿ ಕೊಟ್ಟಿದ್ದಾರೆ. ಮೇ 18ರಿಂದ 25ರವರೆಗೆ 2ನೇ ಪರೀಕ್ಷೆ ನಡೆಯಲಿದೆ. ಇನ್ನು ತೃತೀಯ ಭಾಷೆಯಲ್ಲಿ ಅನುತ್ತೀರ್ಣರಾದವರಿಗೆ 2ನೇ ಪರೀಕ್ಷೆಗೆ ಶುಲ್ಕ ಇರಲ್ಲ ಅಂತ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ತೃತೀಯ ಭಾಷೆ ಹಿಂದಿ ಆಯ್ಕೆ ಮಾಡಿಕೊಂಡಿದ್ದ ವಿದ್ಯಾರ್ಥಿಗಳ ಪೈಕಿ 9,481 ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಅಂತ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಅಪಿಯರ್ಡ್ 7,70,209, ಪಾಸ್ಟು 7,24,794. ಈ ಸತಿ ಪರ್ಸೆಂಟೇಜು ಅಚೀವ್ ಮಾಡಿರೋದು 94.1%, 94.10% ಈ ಸತಿ ದಾಖಲೆ ರೀತಿಯಲ್ಲಿ ಇವತ್ತು ಹೈಯೆಸ್ಟ್ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಿರ್ತಕ್ಕಂಥ ಜಿಲ್ಲೆ ಇವತ್ತು ನನಗೆ ಭಾಳ ಸಂತೋಷ. ಹೋದ ವರ್ಷ ಇರ್ತಕ್ಕಂಥ ಲಾಸ್ಟ್ ಜಿಲ್ಲೆ ಗುಲ್ಬರ್ಗ ಇತ್ತು, ಅದು ಈ ಸತಿ ಲಾಸ್ಟ್ ಬಟ್ 1 ಯಾದಗಿರಿ ಇತ್ತು. ಈ ಸತಿ 29%, 29.81% ಯಾದಗಿರಿ ಸಾಧನೆ ಮಾಡಿ ಈ ಪರ್ಸೆಂಟೇಜಲ್ಲಿ ಸಾಧಕರಾಗಿ ಟಾಪಲ್ಲಿದ್ದಾರೆ. ಗುಲ್ಬರ್ಗ 28% ಇಂಪ್ರೂವ್ ಮಾಡಿದ್ದಾರೆ. ಚಿತ್ರದುರ್ಗ ಥರ್ಡ್ ಲ್ಯಾಂಗ್ವೇಜ್, ನಾನು ಯಾವುದು ಅಂತ ಹೇಳೋದಕ್ಕೆ ಹೋಗೋದಿಲ್ಲ, ಥರ್ಡ್ ಲ್ಯಾಂಗ್ವೇಜಲ್ಲಿ ತುಂಬ ಲ್ಯಾಂಗ್ವೇಜಸ್ ಇದ್ದಾವೆ. ಅದರಲ್ಲಿ ಇಂಪ್ರೂವ್ಮೆಂಟಿಗೂ ಅಷ್ಟೇ, ಫೇಲ್ ಆದವ್ರಿಗೂ ಕೂಡ. ಯಾಕೆಂದರೆ ಫೇಲ್ ಆದವ್ರು ಬರೀ 101,000 ಚಿಲ್ಡ್ರೆ ಅಷ್ಟೇ, ಯಾರು ಬರೀ ಒಂದೇ ಸಬ್ಜೆಕ್ಟಲ್ಲಿ ಫೇಲ್ ಆದವರು. ಇಂಪ್ರೂವ್ಮೆಂಟಿಗೂ ನಾವು SSLC ಪರೀಕ್ಷೆಯಲ್ಲಿ ದಾವಣಗೆರೆಯ ಭರತ್ 625ಕ್ಕೆ 625 ಅಂಕ ಪಡೆಯುವ ಮೂಲಕ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಕಬ್ಬಳ ಗ್ರಾಮದ ಶ್ರೀ ವಿದ್ಯಾಲಕ್ಷ್ಮಿ ಕಾನ್ವೆಂಟ್ ಸ್ಕೂಲ್ನಲ್ಲಿ ಭರತ್ ವಿದ್ಯಾಭ್ಯಾಸ ಮಾಡುತ್ತಿದ್ದು ಟಾಪರ್ ಆಗಿದ್ದಾರೆ.
ಮಗನ ಸಾಧನೆಗೆ ಪೋಷಕರು ಸಂತಸ ವ್ಯಕ್ತಪಡಿಸಿದರು. ಇನ್ನು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿರುವ ಭರತ್ಗೆ ಮಾಜಿ ಸಿಎಂ ಯಡಿಯೂರಪ್ಪ ಕರೆ ಮಾಡಿ ಅಭಿನಂದನೆ ಸಲ್ಲಿಸಿದರು. ಇನ್ನು ಆಂಬ್ಯುಲೆನ್ಸ್ನಲ್ಲಿ ಬಂದು ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದಿದ್ದ ವಿದ್ಯಾರ್ಥಿನಿ ಪಾಸ್ ಆಗಿದ್ದಾರೆ. ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಸೇಂಟ್ ಜೋಸೆಫ್ ಶಾಲೆಯಲ್ಲಿ ಪರೀಕ್ಷೆ ಬರೆದಿದ್ದ ವಿದ್ಯಾರ್ಥಿನಿ ಕುಸುಮ 625 ಅಂಕಕ್ಕೆ 374 ಅಂಕ ಪಡೆದು ಪಾಸ್ ಆಗಿದ್ದಾರೆ. ಚಿಟ್ಟನಾಗನಹಳ್ಳಿ ಗ್ರಾಮದ ನಿವಾಸಿ ಕುಸುಮ ಅಪಘಾತದಲ್ಲಿ ಕಾಲು ಕಳ್ಕೊಂಡು ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ರು. ಪರೀಕ್ಷೆ ವೇಳೆ ತಾಯಿ ಅವರ ಸಹಾಯದಿಂದಾಗಿ ಆಂಬ್ಯುಲೆನ್ಸ್ನಲ್ಲಿ ಬಂದು ಪರೀಕ್ಷೆಗೆ ಹಾಜರಾಗಿದ್ರು. 374 ಅಂಕ ಪಡೆದು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದಾರೆ. ವಿಜಯಪುರದಲ್ಲೂ ವಿದ್ಯಾರ್ಥಿನಿ ಸೌಜನ್ಯ ಬಸವರಾಜ್ ಕಂದಕೂರ ರಾಜ್ಯಕ್ಕೆ ಮೊದಲ ರ್ಯಾಂಕ್ ಪಡ್ಕೊಂಡಿದ್ದಾರೆ. ಆಕ್ಸ್ಫರ್ಡ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಸೌಜನ್ಯ 625ಕ್ಕೆ 625 ಅಂಕಗಳನ್ನು ಪಡೆದು ಸಾಧನೆ ಮಾಡಿರೋದು. ಮುದ್ದೇಬಿಹಾಳ ತಾಲೂಕಿನ ನಾಗರ ಬೆಟ್ಟದ ವಿದ್ಯಾರ್ಥಿನಿ ಸಾಧನೆಗೆ ಶಾಲಾ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರು ಸಂಭ್ರಮಿಸಿದ್ದಾರೆ. ತಾಯಿಯ ಸಾವಿನ ನೋವಿನಲ್ಲಿ ಪರೀಕ್ಷೆ ಬರೆದಿದ್ದ ಹೊಸಪೇಟೆಯ ವಿದ್ಯಾರ್ಥಿನಿಗೆ 95% ಅಂಕ ಸಿಕ್ಕಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ಮಹಾವೀರ ಶಾಲೆಯ ವಿದ್ಯಾರ್ಥಿನಿ ಸಬಾ ಫರೀನ್ ಸಾಧನೆ ಮಾಡಿರೋದು. ಎಸ್ಎಸ್ಎಲ್ಸಿ ಪರೀಕ್ಷೆಗೆ 10 ದಿನಗಳಿದ್ದಾಗಲೇ ವಿದ್ಯಾರ್ಥಿನಿ ಸಬಾ ಫರೀನ್ ತಾಯಿ ಮೃತಪಟ್ಟಿದ್ರು. ಎಸ್ಎಸ್ಎಲ್ಸಿ ಪರೀಕ್ಷಾ ಪ್ರಾಧಿಕಾರ ಎಡವಟ್ಟು ಮಾಡಿದೆ. ಸಮಾಜ ವಿಜ್ಞಾನ ಪರೀಕ್ಷೆಗೆ ಹಾಜರಾಗಿದ್ರೂ ಕೂಡ ಹಾಜರಾಗಿಲ್ಲ ಅಂತ ಅಂಧ ವಿದ್ಯಾರ್ಥಿನಿ ಲೀಸಾ ಖಾನಂ ಅನ್ನುವ ವಿದ್ಯಾರ್ಥಿನಿಯನ್ನು ಫೇಲ್ ಮಾಡಿದೆ. ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ನಗರದ ಇಂದಿರಾನಗರದ ಯೂನಿಯನ್ ಉರ್ದು ಪ್ರೌಢಶಾಲೆಯಲ್ಲಿ ಓದ್ತಾ ಇದ್ದ ಲೀಸಾ ಖಾನಂ ಅಂಧ ವಿದ್ಯಾರ್ಥಿನಿಯಾಗಿದ್ದು ಕನ್ನಡದಲ್ಲಿ 100, ಇಂಗ್ಲಿಷ್ನಲ್ಲಿ 92, ಎಕನಾಮಿಕ್ಸ್ನಲ್ಲಿ 98, ಪೊಲಿಟಿಕಲ್ ಸೈನ್ಸ್ನಲ್ಲಿ 92 ಅಂಕ ಪಡೆದು ಒಟ್ಟು 526 ಅಂಕ ಗಳಿಸಿ 84.16% ಗಳಿಸಿದ್ದಾರೆ. ಆದರೆ ಪರೀಕ್ಷಾ ಪ್ರಾಧಿಕಾರದ ಎಡವಟ್ಟಿನಿಂದ ಲೀಸಾ ಖಾನಂ ಫೇಲ್ ಆಗಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಪ್ರಕಟವಾಗಿದ್ದು ಈ ಬಾರಿ ಮಂಡ್ಯ ಜಿಲ್ಲೆ ರಾಜ್ಯದಲ್ಲಿ 5ನೇ ಸ್ಥಾನ ಪಡ್ಕೊಂಡಿದೆ. 97.45% ಫಲಿತಾಂಶ ಪಡೆದಿದ್ದು 5ನೇ ಸ್ಥಾನವನ್ನು ಪಡ್ಕೊಂಡಿರೋದು. ಜಿಲ್ಲೆಯಲ್ಲಿ ಪರೀಕ್ಷೆ ಬರೆದ 18,815 ವಿದ್ಯಾರ್ಥಿಗಳ ಪೈಕಿ 18,275 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಕಳೆದ ವರ್ಷ ಮಂಡ್ಯ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶದಲ್ಲಿ 12ನೇ ಸ್ಥಾನ ಪಡ್ಕೊಂಡಿತ್ತು. 621 ಅಂಕ ಪಡೆದು 3 ವಿದ್ಯಾರ್ಥಿಗಳು ಜಿಲ್ಲೆಯಲ್ಲಿ ಟಾಪರ್ಸ್ ಆಗಿದ್ದಾರೆ. ರಾಜ್ಯಕ್ಕೆ 5ನೇ ಸ್ಥಾನ ಪಡೆದಿದ್ದಕ್ಕೆ ವಿದ್ಯಾರ್ಥಿಗಳಿಗೆ ಡಿಡಿಪಿಐ ಜಿಎ ಲೋಕೇಶ್ ಶುಭ ಕೋರಿದರು. ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶದಲ್ಲಿ ಕಲಬುರಗಿ ಕೊನೆಯ ಸ್ಥಾನವನ್ನು ಪಡ್ಕೊಂಡಿದೆ. ಈ ಹಿನ್ನೆಲೆ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆಗೆ ಬಿಜೆಪಿ ಜೆಡಿಎಸ್ ಎಕ್ಸ್ನಲ್ಲಿ ಟಾಂಗ್ ಕೊಟ್ಟಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಬಂದಿದ್ದು ಟ್ವೀಟ್ ಮಹಾಜ್ಞಾನಿ ಎಲ್ಲಿ ಅಂತ ಬಿಜೆಪಿ ಟಾಂಗ್ ಕೊಟ್ಟಿದೆ. ಕಲಬುರಗಿ ಹಿಂದುಳಿಯಲು ಖರ್ಗೆ ಕುಟುಂಬವೇ ಕಾರಣ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಪ್ರಿಯಾಂಕ್ ಖರ್ಗೆ ಎಐ ವಿಡಿಯೋ ಮೂಲಕ ಜೆಡಿಎಸ್ ಟಾಂಗ್ ನೀಡಿದೆ. ಈಗ ಕ್ರೈಮ್ ಲೋಕದ ಪ್ರಮುಖ ಸುದ್ದಿಗಳು. ಸೋಷಿಯಲ್ ಮೀಡಿಯಾ ಸ್ಟಾರ್ ಸಾಧನಾ ಶೆಟ್ಟಿ ವಿರುದ್ಧ ಬ್ಲಾಕ್ ಮೇಲ್ ಆರೋಪ ಕೇಳಿಬಂದಿದೆ. ಡೇಟಿಂಗ್ ವಿಡಿಯೋ ಇಟ್ಕೊಂಡು ಉದ್ಯಮಿ ಕಾರ್ತಿಕ್ ಅನ್ನೋರಿಗೆ ಸಾಧನಾ ಶೆಟ್ಟಿ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಬೆಂಗಳೂರಿನಲ್ಲಿ HK ಪರ್ಮನೆಂಟ್ ಮೇಕಪ್ ಕ್ಲಿನಿಕ್ ಮಾಲೀಕ ಕಾರ್ತಿಕ್ಗೆ ಪ್ರಮೋಷನ್ ಹೆಸರಲ್ಲಿ ಸಾಧನಾ ಶೆಟ್ಟಿ ಪರಿಚಯವಾಗಿದ್ದು ಇಬ್ಬರು ಆಗಾಗ್ಗೆ ಡೇಟಿಂಗ್ ಮಾಡ್ತಿದ್ರಂತೆ. ಈ ವೇಳೆ ಕಾರ್ತಿಕ್ ಖಾಸಗಿ ಫೋಟೋ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಸಾಧನಾ ಶೆಟ್ಟಿ ಬೆದರಿಕೆ ಹಾಕಿ 10 ಲಕ್ಷ ಪಡೆದಿದ್ಲಂತೆ. ಮತ್ತೆ 1.5 ಕೋಟಿ ಕೊಡುವಂತೆ ಸಾಧನಾ ಶೆಟ್ಟಿ ಟಾರ್ಚರ್ ಕೊಡ್ತಿದ್ಲಂತೆ. ಹಣ ಕೊಡದಿದ್ದಾಗ ಕಾರ್ತಿಕ್ ಪತ್ನಿಗೆ ಸಾಧನಾ ಶೆಟ್ಟಿ ವಾಟ್ಸ್ಆಪ್ ಮೆಸೇಜ್ ಮಾಡಿದ್ರಂತೆ. ಬ್ಲಾಕ್ ಮೇಲ್ ಸಂಬಂಧ ಜಯನಗರ ಠಾಣೆಯಲ್ಲಿ ಕಾರ್ತಿಕ್ ದೂರನ್ನ ಕೊಟ್ಟಿದ್ದಾರೆ. ಚಿನ್ನ ಕೊಡಿಸುವ ನೆಪದಲ್ಲಿ ಸುಮಾರು 2 ಕೋಟಿ ವಂಚನೆ ಮಾಡಿರುವ ಘಟನೆ ಬೆಂಗಳೂರಿನ HSR ಲೇಔಟ್ನಲ್ಲಿ ನಡೆದಿದೆ. ಪುನೀತ್ ಅನ್ನುವ ಆತನಿಗೆ 2 ಕೋಟಿ ವಂಚನೆಗೆ ಒಳಗಾಗಿದ್ದು ಚಿನ್ನದ ಬೆಲೆ ಕಡಿಮೆ ಆಯಿತು ಅಂತ ಪುನೀತ್ ತನ್ನ ಸಂಬಂಧಿ ಸವಿತಾ ರೆಡ್ಡಿ ಮೂಲಕ ಖರೀದಿಗೆ ಮುಂದಾಗಿದ್ದಾನೆ. MP ಜ್ಯುವೆಲರ್ಸ್ ಬಳಿಗೆ ಸವಿತಾ ಕರ್ಕೊಂಡು ಹೋಗಿದ್ದು ಚಿನ್ನ ಖರೀದಿಸಿದ ಮೇಲೆ ಹಣ ಪಡೆದು ಚಿನ್ನವನ್ನ ಕೊಟ್ಟಿರಲಿಲ್ಲ. ಇದೀಗ ಹಣ ಕಳೆದುಕೊಂಡ ಪುನೀತ್ MP ಜ್ಯುವೆಲರ್ಸ್ ಮಾಲೀಕ ಇಂದ್ರಚಂದ್ ಹಾಗೆಯೇ ಸವಿತಾ ರೆಡ್ಡಿ ವಿರುದ್ಧ HSR ಲೇಔಟ್ನಲ್ಲಿ ಕೇಸನ್ನು ದಾಖಲಿಸಿದ್ದಾರೆ. ಜಿಬಿಎಯ ಹಿರಿಯ ಅಧಿಕಾರಿ ಹೆಸರಲ್ಲಿ ಸೈಬರ್ ವಂಚಕರು ವಂಚನೆ ಮಾಡಿದ್ದಾರೆ. ಪೂರ್ವ ನಗರ ಪಾಲಿಕೆ ಆಯುಕ್ತ ರಮೇಶ್ ಹೆಸರಲ್ಲಿ ವಂಚನೆ ಮಾಡಿದ್ದಾರೆ. ಹೆಸರು, ಹುದ್ದೆ, ಭಾವಚಿತ್ರ ಬಳಸಿ ಇತರೆ ಅಧಿಕಾರಿಗಳಲ್ಲಿ ಹಾಗೂ ಸಾರ್ವಜನಿಕರಿಂದ ಹಣಕ್ಕೆ ಬೇಡಿಕೆ ಇಟ್ಟಿದ್ರು. ಪೂರ್ವ ನಗರ ಪಾಲಿಕೆಯ ಮಹಿಳಾ ಸಿಬ್ಬಂದಿಗಳಿಗೂ ನಕಲಿ ಖಾತೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕೂಡಲೇ ಎಚ್ಚೆತ್ತ ಅಧಿಕಾರಿ ಸೈಬರ್ ಕ್ರೈಮ್ಗೆ ದೂರನ್ನು ಕೊಟ್ಟಿದ್ದು ವೈಟ್ ಫೀಲ್ಡ್ನ ಸೆನ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ.
ಅತ್ತೆ ಮಗನ ಕಾಮದಾಟಕ್ಕೆ ಯುವತಿ ಮೋಸ ಹೋಗಿರುವ ಘಟನೆ ಕೊಪ್ಪಳದಲ್ಲಿ ನಡೆದಿದೆ. ಸರ್ಕಾರಿ ಶಿಕ್ಷಕನಾಗಿದ್ದ ಬಸವರಾಜ ಹರಿಜನ್ ಅನ್ನುವಾತ ಅತ್ತೆ ಮಗಳ ಜೊತೆ ಲೈಂಗಿಕ ಸಂಪರ್ಕ ಬೆಳೆಸಿ ಮೋಸ ಮಾಡಿದ್ದಾನೆ. ಯುವತಿ ಕೊಪ್ಪಳದ ಪ್ರಥಮ ದರ್ಜೆ ಕಾಲೇಜಲ್ಲಿ ಬಿಎಸ್ಸಿ ಓದ್ತಾ ಇದ್ಲು. ಅತ್ತೆ ಮಗಳೊಂದಿಗೆ ಸಲಿಗೆಯಿಂದ ವರ್ತಿಸಿದ ಬಸವರಾಜ್ ದೈಹಿಕ ಸಂಪರ್ಕ ಬೆಳೆಸಿದ್ದು ಮನೆಯಲ್ಲಿ ಹೇಳಿದರೆ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ನಂತೆ. ಈ ವಿಷಯ ಗೊತ್ತಾಗಿ ಬಸವರಾಜ್ ಊರವರು ಕನ್ನೇರ ಮಡುವಿನಲ್ಲಿ ನಿಶ್ಚಿತಾರ್ಥ ಮಾಡಿಸಿದ್ದಾರೆ. ನಿಶ್ಚಿತಾರ್ಥದ ಬಳಿಕ ಬಸವರಾಜ್ ರತ್ನವ್ವರೊಂದಿಗೆ ರಿಜಿಸ್ಟರ್ ಮ್ಯಾರೇಜ್ ಆಗಿರುವ ನೋಂದಣಿ ಪತ್ರವನ್ನ ಯುವತಿ ಮನೆಗೆ ಕಳುಹಿಸಿದ್ದಾನೆ. ಇದೀಗ ಯುವತಿ ಠಾಣೆ ಮೆಟ್ಟಿಲೇರಿದ್ದು ಬಸವರಾಜ್ ಮೋಸದಾಟಕ್ಕೆ ನಾನು ಬಲಿಯಾಗಿದ್ದೇನೆ, ಬಸವರಾಜ್ಗೆ ಶಿಕ್ಷೆ ಆಗಬೇಕು ಅಂತ ಯುವತಿಯ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ಬಸ್ ನಿಲ್ಲಿಸಿ ಎಂದಿದ್ದಕ್ಕೆ ವಿದ್ಯಾರ್ಥಿಗಳು ಅವರ ಮೇಲೆ ಸಾರಿಗೆ ನೌಕರರು ಹಲ್ಲೆ ಮಾಡಿರೋ ಆರೋಪ ಕೇಳಿ ಬಂದಿದೆ. ಗದಗ ನಗರದ ಪುಟ್ಟರಾಜು ಗವಾಯಿಗಳ ಬಸ್ ನಿಲ್ದಾಣದಲ್ಲಿ ಘಟನೆ ನಡೆದಿರೋದು. ವಿದ್ಯಾರ್ಥಿಗಳು ಕೈ ಮಾಡಿದ್ರೂ ಚಾಲಕ ಬಸ್ ನಿಲ್ಲಿಸದಿರೋದನ್ನ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಿದ್ದಾರೆ. ವೇಳೆ ವಿದ್ಯಾರ್ಥಿಗಳು ಮತ್ತು ಸಾರಿಗೆ ನೌಕರರ ನಡುವೆ ವಾಗ್ವಾದ ಉಂಟಾಗಿದೆ. ಇದರಿಂದ ಸಿಟ್ಟಿಗೆದ್ದ ವಿದ್ಯಾರ್ಥಿಗಳು ಬಸ್ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದು ವಿದ್ಯಾರ್ಥಿ ಮೇಲೆ ಹಲ್ಲೆ ಮಾಡಿದ ನೌಕರನ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಸ್ಥಳಕ್ಕಾಗಮಿಸಿದ ಶಹರ ಠಾಣೆ ಪೊಲೀಸರು ವಿದ್ಯಾರ್ಥಿಗಳ ಮನವೊಲಿಸೋಕೆ ಹರಸಾಹಸಪಟ್ಟರು. ಈಗ ರಾಜ್ಯದ ವಿದ್ಯಮಾನಗಳನ್ನು ನೋಡೋಣ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ಜಾಸ್ತಿ ಆಗ್ತಾ ಇದೆ. ಈ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾತಾಡಿರುವ ಅವರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೀಟ್ ಸ್ಟ್ರೋಕ್ಗೆ ಸಮುದಾಯ ಕೇಂದ್ರಗಳಿಂದ ಜಿಲ್ಲಾ ಆಸ್ಪತ್ರೆವರೆಗೆ ವಿಶೇಷ ಬೆಡ್ ಹಾಗೂ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಲಾಗಿದೆ. ಸಮುದಾಯ ಕೇಂದ್ರಗಳಲ್ಲಿ 2 ಬೆಡ್, ತಾಲೂಕು ಆಸ್ಪತ್ರೆಯಲ್ಲಿ 5 ಹಾಗೂ ಜಿಲ್ಲಾ ಆಸ್ಪತ್ರೆಯಲ್ಲಿ 10 ಬೆಡ್ ಮೀಸಲಿಡಲಾಗಿದೆ. ಬಿಸಿಲು ಹೆಚ್ಚಾಗಿರೋ ಸಮಯದಲ್ಲಿ ಹೊರಗಡೆ ಹೋಗದ ಹಾಗೆ ಜನರಿಗೆ ಮನವಿ ಮಾಡಿದ್ದಾರೆ. ಬಂದಂಥವ್ರಿಗೆ ಮತ್ತು ಆಸ್ಪತ್ರೆಗಳಲ್ಲಿ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಈ ಹೀಟ್ ಸ್ಟ್ರೋಕ್ ಮ್ಯಾನೇಜ್ಮೆಂಟ್ ರೂಮ್ಗಳಂತ ಒಂದು ಸಿದ್ಧ ಮಾಡಿಸಿದ್ದೇವೆ. ಎಲ್ಲ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರ, ತಾಲೂಕು ಕೇಂದ್ರ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಹೀಟ್ ಸ್ಟ್ರೋಕ್ ಮ್ಯಾನೇಜ್ಮೆಂಟ್ ರೂಮ್ ಅಂತಗಳು ಸಿದ್ಧಪಡಿಸಿ ಅದರಲ್ಲಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ 2 ಬೆಡ್ಗಳನ್ನು ಈ ಥರ ಇಟ್ಟಿದ್ದೀವಿ. ತಾಲೂಕು ಆಸ್ಪತ್ರೆಗಳಲ್ಲಿ 5 ಬೆಡ್ಗಳು ಮತ್ತು ಜಿಲ್ಲಾ ಆಸ್ಪತ್ರೆ 10 ಬೆಡ್ಗಳನ್ನು ಈ ಹೀಟ್ ಸ್ಟ್ರೋಕ್ಗೆ ಬಂದಂಥವ್ರಿಗೆ ಅವ್ರಿಗೆ ಪ್ರತ್ಯೇಕವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಸಿದ್ದೇವೆ. ಚಾಲಕನ ನಿಯಂತ್ರಣ ತಪ್ಪಿ ಗ್ಯಾಸ್ ಟ್ಯಾಂಕರ್ ಒಂದು ಪಲ್ಟಿಯಾಗಿರೋ ಘಟನೆ ಕಲಬುರಗಿಯ ಕಲಘಟಕಿ ತಾಲೂಕಿನ ತಂಬೂರು ಕ್ರಾಸ್ ಬಳಿ ನಡೆದಿದೆ. ಟ್ಯಾಂಕರ್ ಪಲ್ಟಿಯಾದ ಪರಿಣಾಮ ರಾಷ್ಟ್ರೀಯ ಹೆದ್ದಾರಿ 63ರಲ್ಲಿ ವಾಹನ ಸಂಚಾರ ಸಂಪೂರ್ಣ ಸ್ಥಗಿತ ಆಗಿದ್ದು ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಸ್ಥಳಕ್ಕೆ ಆಗಮಿಸಿ ಅಗ್ನಿಶಾಮಕ ಸಿಬ್ಬಂದಿ ಟ್ಯಾಂಕರ್ ಅನ್ನು ಯಶಸ್ವಿಯಾಗಿ ಎತ್ತಿದ್ದಾರೆ. ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ವರುಣನಬ್ಬರ ಜೋರಾಗಿದೆ. ಸಂಜೆ ಆಗ್ತಾ ಇದ್ದಂತೆ ಮಳೆಯಾಗಿದ್ದು ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ನಗರದಲ್ಲಿ 1 ಗಂಟೆಗೂ ಹೆಚ್ಚು ಕಾಲ ಮಳೆಯಾಗಿದೆ. ಏಕಾಏಕಿ ಮಳೆಯಿಂದಾಗಿ ವಾಹನ ಸವಾರರು ಸೇರಿದಂತೆ ಬಸ್ ನಿಲ್ದಾಣದಲ್ಲಿದ್ದ ಪ್ರಯಾಣಿಕರು ಪರದಾಟ ನಡೆಸಿದರು. ಗದಗ ಜಿಲ್ಲೆಯ ರೋಣ ತಾಲೂಕಿನ ಜಕ್ಕಲಿ ಗ್ರಾಮದಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಗೆ ಗಿಡಗಳು, ವಿದ್ಯುತ್ ಕಂಬಗಳು ಮುರಿದು ಬಿದ್ದಿವೆ. ಗ್ರಾಮದಲ್ಲಿದ್ದ 22 ವಿದ್ಯುತ್ ಕಂಬಗಳು, 50ಕ್ಕೂ ಹೆಚ್ಚು ಗಿಡ ಮರಗಳು ಮುರಿದು ಬಿದ್ದಿವೆ. ಇದರಿಂದಾಗಿ ನೆಟ್ವರ್ಕ್ ಸಿಗ್ತಿಲ್ಲ, ಮೊಬೈಲ್ ಚಾರ್ಜ್ ಹಾಕೋಕೆ ವಿದ್ಯುತ್ ಇಲ್ಲ. ಇದರ ಜೊತೆಗೆ ಕುಡಿಯೋಕೆ ನೀರು ಪೂರೈಕೆಯೂ ಸಾಗ್ತಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ ಮೂಡುಬಿದ್ರೆಯ ಎಸ್ಕೆಎಫ್ ಎಲೆಕ್ಸರ್ ಪ್ಲಾಂಟ್ನಲ್ಲಿ ಫ್ಲಾವಾ ಫೌಂಡೇಶನ್ನಿಂದ ಪಿಪಿಆರ್ ಟ್ರೈನಿಂಗ್ ಕ್ಯಾಂಪ್ ನಡೆದಿದೆ. ತುರ್ತು ಸಂದರ್ಭದಲ್ಲಿ ಮನುಷ್ಯನನ್ನು ರಕ್ಷಿಸುವ ಬಗ್ಗೆ ಮಣಿಪಾಲದ ತಜ್ಞ ವೈದ್ಯರಿಂದ ತರಬೇತಿ ಕಾರ್ಯಾಗಾರವನ್ನು ಮಾಡಲಾಗಿದ್ದು ನಾಗರಿಕರಿಗೆ ಪ್ರಜ್ಞೆ ಬೆಳೆಸುವ ನಿಟ್ಟಿನಲ್ಲಿ ಫ್ಲಾವಾ ಫೌಂಡೇಶನ್ ವಿವಿಧ ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಕಾರ್ಯ ಮಾಡ್ತಾ ಇದೆ. ಜಾಗೃತಿ ಕಾರ್ಯದಲ್ಲಿ 100 ಸಿಬ್ಬಂದಿ ಭಾಗವಹಿಸಿದರು. ಈಗ ದೇಶದ ಪ್ರಮುಖ ಸುದ್ದಿಗಳು. ತಮಿಳುನಾಡಿನ ವಿಧಾನಸಭೆಗೆ ಇವತ್ತು ಮತದಾನ ನಡೆದಿದ್ದು ಎಲ್ಲ 234 ಕ್ಷೇತ್ರಗಳಿಗೂ ಏಕ ಹಂತದಲ್ಲಿ ಚುನಾವಣೆ ನಡೆದಿದೆ. ಪಶ್ಚಿಮ ಬಂಗಾಳದಲ್ಲೂ ವಿಧಾನಸಭಾ ಚುನಾವಣೆಗೆ ಮೊದಲ ಹಂತದ ಮತದಾನ ನಡೀತಾ ಇದೆ. ತಮಿಳುನಾಡಿನಲ್ಲಿ ಈವರೆಗೆ 84.29% ಮತದಾನವಾಗಿದ್ರೆ ಪಶ್ಚಿಮ ಬಂಗಾಳದಲ್ಲಿ 91.35% ಮತದಾನವಾಗಿದೆ. ಇನ್ನು ತಮಿಳುನಾಡಿನಲ್ಲಿ ಬಿರುಸಿನಿಂದ ಮತದಾನ ನಡೆದಿದ್ದು ನಟ ರಜನಿಕಾಂತ್, ಕಮಲ್ ಹಾಸನ್ ಸೇರಿದಂತೆ ಹಲವು ಸಿನಿ ತಾರೆಯರು ವೋಟ್ ಮಾಡಿದರು. ಹೌರಾದಲ್ಲಿ ಪ್ರಧಾನಿ ಮೋದಿ ರೋಡ್ ಶೋ ಮಾಡಿದ್ದಾರೆ. ರಾಮಕೃಷ್ಣ ಮಠದ ಶ್ರೀಗಳ ಜೊತೆಗೆ ಪ್ರಧಾನಿ ಸಂವಾದ ಮಾಡಿದ್ರು. ರಾಮಕೃಷ್ಣ ಪರಮಹಂಸರ ಪೀಠಕ್ಕೆ ಪ್ರಧಾನಿ ನಮನ ಸಲ್ಲಿಸಿದರು. ಈಗ ವಿದೇಶ ಸುದ್ದಿ ನೋಡೋಣ. ಅಮೆರಿಕ ಬೆದರಿಕೆಗಳೇ ಶಾಂತಿ ಮಾತುಕತೆಗೆ ಅಡ್ಡಿಯಾಗ್ತಿವೆ ಅಂತ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಹೇಳಿದ್ದಾರೆ.
ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಂಚಿಕೊಂಡಿರೋ ಮಸೂದ್ ಪೆಜಿಶ್ಕಿಯನ್ ಟ್ರಂಪ್ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ನಿಮ್ಮಲ್ಲಿರೋ ಬದ್ಧತೆಯ ಕೊರತೆ, ದಿಗ್ಬಂಧನ ಮತ್ತು ಬೆದರಿಕೆಗಳು ನೈಜ ಮಾತುಕತೆಗಳಿಗೆ ಮುಖ್ಯ ಅಡೆತಡೆಗಳಾಗ್ತಿವೆ. ನಿಮ್ಮ ಕಪಟತನ ಮತ್ತು ನಡವಳಿಕೆಗಳನ್ನು ಇಡೀ ಜಗತ್ತೇ ಗಮನಿಸ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ತನ್ನ ಷರತ್ತುಗಳನ್ನು ಒಪ್ಪಿ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕುವಂತೆ ಇರಾನ್ಗೆ ಡೊನಾಲ್ಡ್ ಟ್ರಂಪ್ ಒತ್ತಡ ಹೇರ್ತಿದ್ದಾರೆ. ಆದರೆ ಇದಕ್ಕೆ ಇರಾನ್ ಕೇರ್ ಮಾಡದೆ ಕೊಲ್ಲಿ ರಾಷ್ಟ್ರಗಳಿಗೆ ಶಾಕ್ ಕೊಡೋಕೆ ಸ್ಕೆಚ್ ಹಾಕಿದೆ. ಹರ್ಮುಜ್ ಜಲಸಂಧಿಯ ತಳಭಾಗದಲ್ಲಿ ಹಾದು ಹೋಗಿರುವಂತಹ ಸಾವಿರಾರು ಕಿಲೋಮೀಟರ್ ಉದ್ದದ ಇಂಟರ್ನೆಟ್ ಕೇಬಲ್ಗಳನ್ನು ಕಟ್ ಮಾಡೋಕೆ ಸಿದ್ಧತೆ ನಡೆಸ್ತಿದೆಯಂತೆ. ಒಂದ್ ವೇಳೆ ಇಂಟರ್ನೆಟ್ ಕೇಬಲ್ ಕಟ್ ಮಾಡಿದ್ರೆ ಏಷ್ಯಾ, ಯುರೋಪ್ ಮತ್ತು ಪಶ್ಚಿಮ ಏಷ್ಯಾದಲ್ಲಿ ಇಂಟರ್ನೆಟ್ ಸ್ಥಗಿತಗೊಳ್ಳಲಿದೆ. ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ಮಧ್ಯೆ ಯುದ್ಧ ನಿಲ್ಲಿಸಲು ಪಣ ತೊಟ್ಟಿರುವ ಪಾಕಿಸ್ತಾನ ಗಣ್ಯರಿಗೆ ಭದ್ರತೆ ಕೊಡುವ ನೆಪದಲ್ಲಿ ಇಸ್ಲಾಮಾಬಾದ್ನಲ್ಲಿ 10 ದಿನಗಳಿಂದ ಅಘೋಷಿತ ಲಾಕ್ಡೌನ್ ಜಾರಿ ಮಾಡಿದೆ. ಪಾಕ್ ಸರ್ಕಾರದ ನಿರ್ಬಂಧಗಳಿಂದಾಗಿ ಅಲ್ಲಿನ ಜನ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪ್ರಮುಖ ರಸ್ತೆ ಮತ್ತು ಮಾರುಕಟ್ಟೆ, ಶಾಲೆಗಳನ್ನು ಮುಚ್ಚಲಾಗಿದೆ. ಸಾರ್ವಜನಿಕ ಸಾರಿಗೆಯೂ ಸ್ಥಗಿತವಾಗಿದೆ. ಪರಿಣಾಮ ಕೆಲಸ, ದುಡಿಮೆ ಇಲ್ಲದೆ, ಅಗತ್ಯ ವಸ್ತುಗಳು ಸಿಗದೆ ಜನ ಪರದಾಡ್ತಿದ್ದಾರೆ. ಈಶಾನ್ಯ ನೈಜೀರಿಯಾದಲ್ಲಿ ನಡೆದ ಉಗ್ರರ ಭೀಕರ ದಾಳಿಗೆ 20 ಜನರು ಬಲಿಯಾಗಿದ್ದಾರೆ. ಬೋರ್ನೋ ರಾಜ್ಯದ ಸಾಂಬಿಸಾ ಕಾಡಿನ ಅಂಚಿನಲ್ಲಿರುವ 2 ಗ್ರಾಮಗಳ ಮೇಲೆ ದಾಳಿ ನಡೆಸಲಾಗಿದೆ. ರಾತ್ರೋರಾತ್ರಿ ಬೇಕೋ ಹರಾಮ್ ಸಂಘಟನೆಗೆ ಸೇರಿದ ಉಗ್ರರು ದಾಳಿ ಮಾಡಿರೋದು. ಇಡೀ ಊರಿಗೆ ಬೆಂಕಿ ಹಚ್ಚಿ ಬೆಲೆ ಬಾಳುವಂತಹ ವಸ್ತುಗಳನ್ನು ಲೂಟಿ ಮಾಡಿದ್ದಾರೆ. ಅಲ್ಲದೆ ಸಿಕ್ಕವರನ್ನ ಗುಂಡಿಟ್ಟು ಕೊಂದಿದ್ದಾರೆ. killed 11 people in a raid on a village in sun shirya masa shahada kuma an samu nasarar kashe wani kasugumi daga cikin barayi. ನೇಪಾಳದಲ್ಲಿ ಬಾಲನ್ ಶಾ ಅವರ ಆರ್ಎಸ್ಪಿ ಪಕ್ಷಕ್ಕೆ ಕರಿನೆರಳು ಬಿದ್ದಿದೆ. ಚುನಾವಣೆ ನಡೆದು ಹೊಸ ಪ್ರಜಾಪ್ರಭುತ್ವ ಸರ್ಕಾರ ರಚನೆಯಾಗಿದ್ದು, ಬೆಂಗಳೂರಲ್ಲಿ ಇಂಜಿನಿಯರಿಂಗ್ ಕಲಿತ ರ್ಯಾಪರ್ ಬಾಲೇಂದ್ರ ಶಾ ದೇಶದ 47ನೇ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡಿದ್ರು. ಆದರೆ ಇವರ ಸಂಪುಟದಲ್ಲಿ ಈಗ ಬಿರುಕುಂಟಾಗಿದ್ದು, ಸರ್ಕಾರದ ವಿಶ್ವಾಸಾರ್ಹತೆ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ. ಬಾಲನ್ ಶಾ ಸರ್ಕಾರ ರಚನೆಯಾಗಿ 26 ದಿನಗಳ ಅಂತರದಲ್ಲಿ 2 ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ. ಮೊದಲು ಕಾರ್ಮಿಕ ಸಚಿವ ದೀಪಕ್ ಕುಮಾರ್ ಶಾಸಕರಾಗಿ ರಾಜೀನಾಮೆ ಕೊಟ್ಟರು. ನಂತರ ಗೃಹ ಸಚಿವ ಸುದನ್ ಗುರುಂಗ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ನೇಪಾಳದಲ್ಲಿ ಬಾಲನ್ ಶಾ ಅವರ ಆರ್ಎಸ್ಪಿ ಪಕ್ಷ ಇದೀಗ ತೂಗುಯಲೆಯಲ್ಲಿದೆ. ಕಾರಣ ಚುನಾವಣೆ ನಡೆದು ಹೊಸ ಪ್ರಜಾಪ್ರಭುತ್ವದ ಸರ್ಕಾರ ರಚನೆ ಆದರೂ ಕೂಡ 26 ದಿನದಲ್ಲೇ 2 ಸಚಿವರು ರಾಜೀನಾಮೆಯನ್ನ ಕೊಟ್ಟಿರುವುದು ಸರ್ಕಾರ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನುವ ಕುತೂಹಲ.